ಜ್ವರದಿಂದ ಹಿಡಿದು ಚರ್ಮದವರೆಗೆ ಅನೇಕ ರೋಗಗಳಿಗೆ ಪರಿಹಾರ ನೀಡುವುದು ಯಾವುದು? ಆಪ್ಷನ್ಸ್: ಎ ನುಗ್ಗೆ ಸೊಪ್ಪು, ಬಿ ವೀಳ್ಯದೆಲೆ, ಸಿ ತುಳಸಿ, ಡಿ ಗಣಿಕೆ. ಆಪ್ಷನ್ ಡಿ ಗಣಿಕೆ. ಉಪಯುಕ್ತ ಗುಣಗಳನ್ನು ಹೊಂದಿರುವ ಈ ಗಿಡದ ಸೊಪ್ಪು ಅನೇಕ ರೋಗಗಳಿಗೆ ರಾಮಬಾಣವಾಗಿದೆ. ನೋಡಲು ಪುಟ್ಟ ಪುಟ್ಟ ಎಲೆಗಳನ್ನು ಹೊಂದಿರುವ ಈ ಗಿಡದ ಪ್ರಯೋಜನ ಮಾತ್ರ ಬೆಟ್ಟದಷ್ಟಿದೆ. ಗಣಿಕೆಯು ತನ್ನ ವಿಶಿಷ್ಟ ಗುಣಗಳಿಂದಾಗಿ ಜ್ವರದಿಂದ ಹಿಡಿದು ಚರ್ಮದ ಸಮಸ್ಯೆಗಳವರೆಗೆ ಅನೇಕ ರೋಗಗಳಿಗೆ ಪರಿಹಾರ ನೀಡುತ್ತದೆ. ಇದರ ಹಣ್ಣುಗಳು, ಎಲೆಗಳು ಮತ್ತು ಬೇರುಗಳು ವಿವಿಧ ರೋಗಗಳ ಚಿಕಿತ್ಸೆಗೆ ಉಪಯುಕ್ತವಾಗಿದೆ. ಇದನ್ನು ಕಾಕಮಾಚಿ ಎಂದು ಸಹ ಕರೆಯುತ್ತಾರೆ. ಉತ್ಕರ್ಷಣ ನಿರೋಧಕ, ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ದೇಹದಲ್ಲಿನ ಹಲವು ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಸಹಾಯಕವಾಗಿದೆ. ಆಯುರ್ವೇದದ ಪ್ರಕಾರ ಇದು ದೇಹದ 3 ದೋಷಗಳನ್ನು ವಾತ, ಪಿತ್ತ, ಕಫ ಈ ಮೂರನ್ನು ಸಮತೋಲನಗೊಳಿಸುತ್ತದೆ. ಗರ್ಭಿಣಿಯರು ಕಲ್ಲಂಗಡಿ ಹಣ್ಣನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅತಿಯಾದ ನೀರು, ಬಿ ಮಗುವಿಗೆ ಹಾನಿ, ಸಿ ಆರೋಗ್ಯಕರ, ಡಿ ಹೆಚ್ಚು ಮೂತ್ರ ವಿಸರ್ಜನೆ. ಆರೋಗ್ಯಕರ. ಕಲ್ಲಂಗಡಿ 92% ನೀರನ್ನು ಹೊಂದಿರುತ್ತದೆ. ಇದು ಗರ್ಭಾವಸ್ಥೆಯಲ್ಲಿ ನೀರಿನ ಅಂಶವನ್ನು ಕಾಯ್ದುಕೊಳ್ಳಲು ಉತ್ತಮ ಮಾರ್ಗವಾಗಿದೆ. ನೀರಿನ ಅಂಶವನ್ನು ಕಾಯ್ದುಕೊಳ್ಳುವುದು ಜೀರ್ಣಕ್ರಿಯೆಗೆ, ಆಮ್ನಿಯೋಟಿಕ್ ದ್ರವಕ್ಕೆ ಸಹಾಯ ಮಾಡುತ್ತದೆ ಮತ್ತು ನಿರ್ಜಲೀಕರಣವನ್ನು ತಡೆಯುತ್ತದೆ. ಗರ್ಭಾವಸ್ಥೆಯಲ್ಲಿ ನಿಮ್ಮ ರೋಗನಿರೋಧಕ ಶಕ್ತಿ ವ್ಯವಸ್ಥೆಯು ನಿಮ್ಮನ್ನು ಮತ್ತು ನಿಮ್ಮ ಮಗುವನ್ನು ಸುರಕ್ಷಿತವಾಗಿಡಲು ಹೆಚ್ಚುವರಿ ಶ್ರಮ ವಹಿಸುತ್ತದೆ. ಕಲ್ಲಂಗಡಿ ವಿಟಮಿನ್ ಸಿ ಇಂದ ತುಂಬಿರುತ್ತದೆ. ಇದು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ. ಕೇವಲ 24 ಗಂಟೆಗಳಲ್ಲಿ ಎಂಥದ್ದೇ ಗಾಯವನ್ನು ವಾಸಿ ಮಾಡುವ ಜೆಲ್ ಅನ್ನು ಯಾವ ದೇಶದ ಸಂಶೋಧಕರು ಕಂಡುಹಿಡಿದಿದ್ದಾರೆ? ಆಪ್ಷನ್ಸ್: ಎ ಫಿನ್ಲ್ಯಾಂಡ್, ಬಿ ಜರ್ಮನಿ, ಸಿ ಚೀನಾ, ಡಿ ಅಮೆರಿಕ. ಆಪ್ಷನ್ ಎ ಮತ್ತು ಬಿ. ಯಾವುದೇ ಗಾಯದ ಶೇಕಡ 90ರಷ್ಟು ಭಾಗವನ್ನು ಕೇವಲ 4 ಗಂಟೆಗಳಲ್ಲಿ ಗುಣಪಡಿಸುತ್ತದೆ ಮತ್ತು 24 ಗಂಟೆಗಳಲ್ಲಿ ಸಂಪೂರ್ಣವಾಗಿ ವಾಸ ಮಾಡುತ್ತದೆ. ಈ ಹೈಡ್ರೋಜೆಲ್ ಚರ್ಮದ ಸ್ವಯಂ ಗುಣಪಡಿಸುವ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಇದನ್ನು ಫಿನ್ಲ್ಯಾಂಡ್ನ ಆಲ್ಟೋ ವಿಶ್ವವಿದ್ಯಾಲಯ ಮತ್ತು ಜರ್ಮನಿಯ ಬೇರಿಯೋತ್ ವಿಶ್ವವಿದ್ಯಾಲಯದ ಸಂಶೋಧಕರು ರಚಿಸಿದ್ದಾರೆ. ಚರ್ಮವು ತನ್ನ ಸ್ಥಿತಿಸ್ಥಾಪಕತ್ವ, ದೀರ್ಘಕಾಲೀನ ಬಾಳಿಕೆ ಮತ್ತು ತೀವ್ರ ಪ್ರತಿಕೂಲ ಪರಿಸ್ಥಿತಿಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯದಂತಹ ಹಲವು ವಿಶಿಷ್ಟ ಗುಣಗಳನ್ನು ಹೊಂದಿದೆ. ಇವೆಲ್ಲವನ್ನು ಮೀರಿ ಚರ್ಮವು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುವ ಅಪ್ರತಿಮ ಸಾಮರ್ಥ್ಯವನ್ನು ಹೊಂದಿದೆ. ಈ ಎಲ್ಲ ಗುಣಲಕ್ಷಣಗಳೊಂದಿಗೆ ಹೊಸದಾಗಿ ಅಭಿವೃದ್ಧಿಪಡಿಸಿದ ಹೈಡ್ರೋಜೆಲ್ ಚರ್ಮದ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ಹೊಂದಿದೆ. ಈ ಜೆಲ್ ಅನ್ನು ಸುಟ್ಟ ಗಾಯಗಳು ಮತ್ತು ಕಡಿತಗಳಿಗೆ ಹಚ್ಚಿದರೆ ಅದು ಅವುಗಳನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಗುಣಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಯಾವ ರಾಜ್ಯವನ್ನು ರೊಟ್ಟಿಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಪಂಜಾಬ್, ಬಿ ರಾಜಸ್ಥಾನ್, ಸಿ ಹರಿಯಾಣ, ಡಿ ಒಡಿಶಾ. ಆಪ್ಷನ್ ಹರಿಯಾಣ. ಹರಿಯಾಣ ರಾಜ್ಯವನ್ನು ರೊಟ್ಟಿಗಳ ನಾಡು ಎಂದು ಕರೆಯಲಾಗುತ್ತದೆ ಏಕೆಂದರೆ ಗೋಧಿ ಮತ್ತು ರಾಗಿಯಂತಹ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಸಾಂಪ್ರದಾಯಿಕ ರೊಟ್ಟಿಗಳಲ್ಲಿ ಹಲವು ವಿಧಗಳಿವೆ. ಭಾರತದ ಹರಿಯಾಣ ರಾಜ್ಯವು ಪೌಷ್ಟಿಕ ಪಾಕ ಪದ್ಧತಿಗೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಗೋಧಿ, ರಾಗಿ ಮತ್ತು ಇತರ ಧಾನ್ಯಗಳಿಂದ ತಯಾರಿಸಿದ ರೊಟ್ಟಿಗಳಿಗೆ. ರಾಜ್ಯದ ಪಾಕ ಪದ್ಧತಿಯು ಬಾಜ್ರಾ ರೋಟಿ ಮತ್ತು ಗೋಧಿ ರೋಟಿ ಸೇರಿದಂತೆ ವಿವಿಧ ಬ್ರೆಡ್ಗಳನ್ನು ಒಳಗೊಂಡಿದೆ. ಗೋಧಿ ಹಿಟ್ಟಿನಿಂದ ತಯಾರಿಸಿದ ಅತ್ಯಂತ ಸಾಮಾನ್ಯವಾದ ರೊಟ್ಟಿ ಹರಿಯಾಣದ ಪ್ರತಿಯೊಂದು ಊಟದ ಭಾಗವಾಗಿದೆ. ಯಾವುದರ ಸಂಕೇತವಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಧರ್ಮದ ವಿಜಯ, ಬಿ ಪ್ರೀತಿ, ಸಿ ಸಮನ್ವಯತೆ, ಡಿ ವಸಂತಾರಂಭ. ಆಪ್ಷನ್ ಎ ಧರ್ಮದ ವಿಜಯ. ಹೋಳಿ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವ ಒಂದು ಪ್ರಾಚೀನ ಹಬ್ಬವಾಗಿದ್ದು ಪೌರಾಣಿಕ ಕಥೆಗಳು ಮತ್ತು ಸಾಂಕೇತಿಕ ಸಂಪ್ರದಾಯಗಳ ಮಿಶ್ರಣದಿಂದ ಇದರ ಮೂಲವನ್ನು ಪಡೆಯಲಾಗಿದೆ. ಈ ದಂತಕಥೆಗಳಲ್ಲಿ ಪ್ರಹ್ಲಾದ ಮತ್ತು ಹೋಳಿಕಾ ಅವರ ಕಥೆಯು ಎದ್ದು ಕಾಣುತ್ತದೆ. ಇದು ದುಷ್ಟತನದ ಮೇಲೆ ಧರ್ಮದ ವಿಜಯವನ್ನು ಸಂಕೇತಿಸುತ್ತದೆ. ಇನ್ನು ಹೋಳಿಯ ಬಣ್ಣಗಳು ಆಳವಾದ ಸಾಂಕೇತಿಕ ಮಹತ್ವವನ್ನು ಹೊಂದಿವೆ. ಪ್ರಕೃತಿಯ ಚಕ್ರೀಯ ಲಯಗಳನ್ನು ಮತ್ತು ಬೆಳಕು ಮತ್ತು ಕತ್ತಲೆಯ ನಡುವಿನ ಶಾಶ್ವತ ಹೋರಾಟವನ್ನು
ಇಲ್ಲವು. ಬಾಯಿ ತೆರೆದುಕೊಂಡು ಮಲಗುವಾಗ ನಾವು ಮೂಗಿನ ಬದಲು ಬಾಯಿಯ ಮೂಲಕ ಉಸಿರಾಡುತ್ತೇವೆ. ಅದನ್ನು ತೆಗೆದುಕೊಳ್ಳುವಾಗ ಗೊರಕೆಯ ಶಬ್ದ ಬರುತ್ತದೆ. ಲಾಲಾರಸವು ಬಾಯಿಯಿಂದಲೂ ಹೊರಬರುತ್ತದೆ. ಬಾಯಿ ತೆರೆದು ಮಲಗುವುದರಿಂದ ಹಲ್ಲುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದರರ್ಥ ಬಾಯಿ ತೆರೆದಿಟ್ಟುಕೊಂಡು ಮಲಗುವುದರಿಂದ ಗಾಳಿಯು ಬಾಯಿಗೆ ಪ್ರವೇಶಿಸಿ ಲಾಲಾರಸ ಒಣಗುತ್ತದೆ. ಇದು ಬಾಯಿಯಲ್ಲಿ ಹಲವು ರೀತಿಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತದೆ. ಈ ಬ್ಯಾಕ್ಟೀರಿಯಾಗಳು ಹಲ್ಲಿನ ಹಾನಿಯನ್ನುಂಟು ಮಾಡುತ್ತವೆ. ಲಾಲಾರಸದ ಕೊರತೆಯು ಹಲ್ಲಿನ ಸೋಂಕು, ದುರ್ವಾಸನೆಗೆ ಕಾರಣವಾಗುತ್ತದೆ. ಬಾಯಿ ತೆರೆದು ಮಲಗುವ ಜನರಿಗೆ ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತದೆ. ನಿಮ್ಮ ಮೂಗಿನ ಮೂಲಕ ಉಸಿರಾಡುವ ಬದಲು ನಿಮ್ಮ ಬಾಯಿಯ ಮೂಲಕ ಉಸಿರಾಡಿದರೆ ನಿಮ್ಮ ದೇಹಕ್ಕೆ ಸಾಕಷ್ಟು ಆಮ್ಲಜನಕ ಸಿಗುವುದಿಲ್ಲ. ಇದು ಅಪಧಮನಿಗಳಲ್ಲಿ ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ಹೃದಯದ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲದೆ ಅಸ್ತಮಾದಂತಹ ಉಸಿರಾಡುವ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹೃದಯದ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಯಾವುದು ಹೆಚ್ಚು ಪ್ರಬಲವಾಗಿದೆ? ಆಪ್ಷನ್ಸ್: ಎ ಮೀನು, ಬಿ ಬೀಟ್ರೂಟ್ ಜ್ಯೂಸ್, ಸಿ ದಾಳಿಂಬೆ, ಡಿ ಎಳನೀರು. ಉತ್ತರ ಆಪ್ಷನ್ ಡಿ ಎಳನೀರು. ತೆಂಗಿನ ನೀರು ಒಟ್ಟು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಹೋರಾಡುತ್ತದೆ. ಅದೇ ಸಮಯದಲ್ಲಿ ಇದು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ತೆಂಗಿನ ನೀರಿನ ಕೊಲೆಸ್ಟ್ರಾಲ್ ಕಡಿಮೆಗೊಳಿಸುವ ಪರಿಣಾಮಗಳು ಸುಲಭವಾಗಿ ದೊರಕುವ ಔಷಧವಾದ ಲೋವಾಸ್ಟಾಟಿನ್ ಅನ್ನು ಹೋಲುತ್ತವೆ. ಇವು ಹೃದಯವನ್ನು ಆರೋಗ್ಯದಿಂದಿರುವಂತೆ ನೋಡಿಕೊಳ್ಳುತ್ತವೆ. ಅಗತ್ಯಕ್ಕಿಂತ ಹೆಚ್ಚಾಗಿ ನೀರನ್ನು ವ್ಯರ್ಥ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅಶಾಂತಿ, ಬಿ ಜಗಳಗಳು, ಸಿ ಧನವ್ಯಯ, ಡಿ ದುರದೃಷ್ಟ. ಉತ್ತರ ಆಪ್ಷನ್ ಎ ಮತ್ತು ಬಿ. ನೀವು ಅನಗತ್ಯವಾಗಿ ನೀರನ್ನು ವ್ಯರ್ಥ ಮಾಡಿದರೆ ನಿಮಗೆ ಎಂದಿಗೂ ಮನಸ್ಸಿನ ಶಾಂತಿ ಇರುವುದಿಲ್ಲ ಮತ್ತು ಮನೆಯಲ್ಲಿ ಅನಗತ್ಯ ಜಗಳಗಳು ನಡೆಯುತ್ತವೆ. ಬೇರೆಯವರ ಮನೆಯಿಂದ ನಮ್ಮ ಮನೆಗೆ ಯಾವುದನ್ನು ತರುವುದರಿಂದ ದುರಾದೃಷ್ಟ ಪ್ರಾರಂಭವಾಗುತ್ತದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಮೊಸರು, ಸಿ ಸಕ್ಕರೆ, ಡಿ ಛತ್ರಿ. ಸರಿಯಾದ ಉತ್ತರ ಎ ಮತ್ತು ಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರುವ ವಸ್ತುಗಳು ಮನೆಯವರ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಅವು ಮನೆಯವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಬೇರೆಯವರ ಮನೆಯಿಂದ ನಿಮ್ಮ ಮನೆಗೆ ತರಬಾರದ ಕೆಲವು ವಸ್ತುಗಳಿವೆ. ಅವುಗಳನ್ನು ತಂದರೆ ನಿಮ್ಮ ಮನೆಗೆ ದುರಾದೃಷ್ಟ, ನಕಾರಾತ್ಮಕತೆ ಅಥವಾ ಶನಿಕಾಟ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಬೇರೆಯವರ ಮನೆಯಿಂದ ಛತ್ರಿಯನ್ನು ನಿಮ್ಮ ಮನೆಗೆ ತರಬಾರದು. ಈ ರೀತಿ ಬೇರೆಯವರ ಛತ್ರಿಯನ್ನು ನಿಮ್ಮ ಮನೆಗೆ ತಂದರೆ ಗ್ರಹಗಳ ಸ್ಥಿತಿ ಹದಗೆಡಬಹುದು. ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಕಾರಣದಿಂದಲೇ ಯಾರದ್ದಾದರೂ ಛತ್ರಿಯನ್ನು ಪಡೆದರೂ ಅದನ್ನು ತಕ್ಷಣವೇ ಹಿಂತಿರುಗಿಸಿ ಬಿಡುವುದು ಒಳ್ಳೆಯದು. ಇನ್ನು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು. ಈ ರೀತಿ ಬೇರೆ ಮನೆಯಿಂದ ನಿಮ್ಮ ಮನೆಗೆ ಕಬ್ಬಿಣದ ವಸ್ತುವನ್ನು ತಂದರೆ ನೀವು ಅವರ ಮನೆಯಿಂದ ಶನಿಯನ್ನು ನಿಮ್ಮ ಮನೆಗೆ ತರುತ್ತಿದ್ದೀರಿ ಎಂದರ್ಥ. ಇದರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ನಷ್ಟ, ನಕಾರಾತ್ಮಕತೆ, ಜಗಳ ಮುಂತಾದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗೆಯೇ ನಿಮ್ಮ ಸಂಬಂಧಿಕರ ಮನೆಯಿಂದ ಚಪ್ಪಲಿಗಳು ಅಥವಾ ಶೂಗಳನ್ನು ನಿಮ್ಮ ಮನೆಗೆ ತರಬಾರದು. ಇದರಿಂದ ಶನಿಯ ಕೋಪ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ. ಪಿಸ್ತಾವನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ದುಬೈ, ಸಿ ಅಮೆರಿಕ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ಪಿಸ್ತಾಗಳು ರುಚಿಯಲ್ಲಿ ಸ್ವಲ್ಪ ಸಿಹಿಯಾಗಿರುತ್ತವೆ ಮತ್ತು ಗೋಡಂಬಿ ಕುಟುಂಬದ ಭಾಗವಾಗಿದೆ. ಇದು ಆರೋಗ್ಯಕರ ಕರುಳಿನ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸಲು ಜನಪ್ರಿಯವಾಗಿದೆ. ಒಟ್ಟು ಉತ್ಪಾದನೆಯ ಸುಮಾರು 90% ಪಿಸ್ತಾ ಉತ್ಪಾದಿಸುವ ಮೂಲಕ ಅಮೆರಿಕ ಸಂಯುಕ್ತ ಸಂಸ್ಥಾನವು ಪಿಸ್ತಾ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಉತ್ಪಾದಕ ರಾಷ್ಟ್ರವೆಂದು ಹೆಸರುವಾಸಿಯಾಗಿದೆ. ಕ್ಯಾಲಿಫೋರ್ನಿಯಾ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಂದು ರಾಜ್ಯವಾಗಿದ್ದು ಪಿಸ್ತಾ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಸಿರಿಯಾ, ಅಫ್ಘಾನಿಸ್ತಾನ ಮತ್ತು ಸ್ಪೇನ್ ವಿಶ್ವದ ಇತರ ಪಿಸ್ತಾ ಉತ್ಪಾದಿಸುವ ದೇಶಗಳಾಗಿವೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.